ಹಾಯ್ ಹಲೋ ನಮಸ್ತೆ. ನಾವು ಸಾಕಷ್ಟು ಬಾರಿ ನ್ಯೂಸ್ ಪೇಪರಲ್ಲೇ ಆಗಲಿ ನ್ಯೂಸ್ ಚಾನಲಲ್ಲೇ ಆಗಲಿ ಬಫರ್ ಝೋನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಕೇಳ್ತಾ ಇರ್ತೀವಿ. ಅದರಿಂದ ಲೀಗಲ್ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಬಫರ್ ಝೋನ್ ಅಂತಂದರೆ ಏನು, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ವಿವರಣೆ ಕೊಡೋದಕ್ಕೆ ಅಂತ ಹೇಳಿ ನಾನು ಈ ಒಂದು ಎಪಿಸೋಡ್ನ ಮಾಡ್ತಾ ಇದ್ದೀನಿ. ಬಫರ್ ಝೋನ್ ಇಸ್ ದಟ್ ನ್ಯೂಟ್ರಲ್ ಏರಿಯಾ ಆರ್ ದ ರೆಸ್ಟ್ರಿಕ್ಟೆಡ್ ಏರಿಯಾ where in which no one is supposed to put up the construction, residential or commercial, whatever it is. ಒಂದು ವೇಳೆ ಆ ಬಫರ್ ಝೋನಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಇನ್ವ್ಯಾಲಿಡ್ ಆಗುತ್ತೆ, ಇಲ್ಲೀಗಲ್ ಆಗುತ್ತೆ, ಆ ಬಿಲ್ಡಿಂಗ್ನ ಹೊಡೆದಾಕುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಈಗ ಕರ್ನಾಟಕದಲ್ಲಿ ಇರುವಂಥ ಬಫರ್ ಝೋನ್ಗಳು ಯಾವುದು, ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಮೇಜರ್ ಕನ್ಸರ್ನ್ಸು ಪ್ರಾಬ್ಲಮ್ಸು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇಸಿಕಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವತ್ತಿಗೆ 4 ಥರ ಬಫರ್ ಝೋನ್ಗಳಿದ್ದಾವೆ. ಇದು ಮೇಜರ್ ಮಾತ್ರ ಹೇಳ್ತಾ ಇದ್ದೀನಿ, ನಾಟ್ ದ ಮೈನರ್ಸ್. ಒನ್ ಈಸ್ ರೈಲ್ವೇಸ್, ಒನ್ ಈಸ್ ಲೇಕ್ಸ್ ಆ್ಯಂಡ್ ವಾಟರ್ ಬಾಡೀಸ್, ದ ಥರ್ಡ್ ಒನ್ ಈಸ್ ರಾಜಕಾಲುವೆಸ್, ಫೋರ್ತ್ ಒನ್ ಈಸ್ ಏರ್ಪೋರ್ಟ್ಸ್. ರೈಲ್ವೇಸ್ಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿರೋ ಕಾನೂನು ಯಾವುದು ಅಂತಂದರೆ ರೈಲ್ವೇಸ್ ಆ್ಯಕ್ಟ್ 1989, ಎರಡನೇದು ರೈಲ್ವೇಸ್ ಪ್ರಾಪರ್ಟಿ ಅನ್ಲಾಫುಲ್ ಪೊಸೆಷನ್ ಆ್ಯಕ್ಟ್ 1966. ನಾವು ಕೆಲವೊಂದು ಸರಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಕಿಟಕಿಲಿ ಆ ಕಡೆ ಈ ಕಡೆ ನೋಡಿದ್ರೆ ಏನು ಹಳಿಗಳ ಹತ್ತಿರನೇ ಸ್ಲಮ್ಗಳಿರ್ತವೆ, ಸಣ್ಣ ಸಣ್ಣ ಮನೆಗಳಿರ್ತವೆ, ಬಿಲ್ಡಿಂಗ್ಗಳಿರ್ತವೆ. ಇದೆಲ್ಲ ಏನು ಅಂತಂದರೆ ದಿಸ್ ಕಮ್ಸ್ ಅಂಡರ್ ದ ಬಫರ್ ಝೋನ್. ಕೆಲವೊಂದು ಸರಿ ಅವ್ರ ಹತ್ರ ಖಾತಾ ಇರುತ್ತೆ, ಬಿಲ್ಡಿಂಗ್ ಸ್ಯಾಂಕ್ಷನ್ ಪ್ಲ್ಯಾನ್ ಇರುತ್ತೆ, ಎಲ್ಲ ಲೀಗಲ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಹಳಿಗಳ ತುಂಬ ಹತ್ತಿರ ಇರೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಕನ್ಸಿಡರ್ಡ್ ಇಲ್ಲೀಗಲ್. ಈಗ ಮೇಲೆ ಹೇಳಿರುವಂಥ 2 ಕಾನೂನುಗಳ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅಫಿಷಿಯಲಿ ಕಮ್ ಔಟ್ ವಿತ್ ಒನ್ ಆಫೀಸ್ ಮೆಮೊರ್ಯಾಂಡಮ್ ನೋಟಿಫಿಕೇಶನ್ ಡೇಟೆಡ್ 16/7/26. ಇದ್ರ ಪ್ರಕಾರ ಮಾಡಿರುವಂಥ ರೂಲ್ಸ್ ಏನು ಅಂತಂದರೆ, ಎರಡೂ ಕಡೆ 30 ಮೀಟರ್ಸ್ ಬಫರ್ ಝೋನ್ ಕ್ರಿಯೇಟ್ ಮಾಡಿದ್ದಾರೆ ಥ್ರೂ ಔಟ್ ಇಂಡಿಯಾಗೆ. ಇದು ಬರೀ ಕರ್ನಾಟಕಕ್ಕೆ ಅಲ್ಲ. 30 ಮೀಟರ್ಸ್ ಅಂದರೆ ಈ ಕಡೆ 100 ಫೀಟು, ಆ ಕಡೆ 100 ಫೀಟು. ಈ 100 ಫೀಟ್ ಬಫರ್ ಝೋನಲ್ಲಿ ಯಾರು ಏನು ಕನ್ಸ್ಟ್ರಕ್ಷನ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಕನ್ಸ್ಟ್ರಕ್ಷನ್ ಮಾಡಿದರೂ ಕೂಡ ಥ್ರೂ ದ ಪ್ರೊಸೀಜರ್ಸ್ ಆಫ್ ಲಾ ಈ ಒಂದು ಏನದು ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅದನ್ನು ಡೆಮಾಲಿಷ್ ಮಾಡುವಂಥ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಈ ಬಫರ್ ಝೋನು ರೈಲ್ವೇಸ್ ಡಿಪಾರ್ಟ್ಮೆಂಟ್ ಅವರು ಯಾಕೆ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಏನು ಅಂತಂದರೆ, ಕೆಲವೊಂದು ಸರಿ ಸಾಯಿಲ್ ಲೂಸ್ ಇರುತ್ತೆ. ರೈಲ್ವೆ ಟ್ರ್ಯಾಕ್ ಮಾಡಬೇಕಾದ್ರೆ ಅಫ್ಕೋರ್ಸ್ ದೇ ಹ್ಯಾವ್ ದೇರ್ ಓನ್ ಇಂಜಿನಿಯರ್ಸ್ ಟು ಸಿ, ಅಸೆಸ್ ಆ್ಯಂಡ್ ದೆನ್ ಕ್ರಿಯೇಟ್ ದ ರೈಲ್ವೆ ಟ್ರ್ಯಾಕ್. ನೆವರ್ ದ ಲೆಸ್ ಇಲ್ಲಿ ತುಂಬ ಕೆಲವೊಂದು ಸರಿ ಬ್ರಿಡ್ಜ್ಗಳಿರ್ತವೆ. ಕೆಲವೊಂದು ಸರಿ ಸಾಯಿಲ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಅವರು ಸಾಯಿಲ್ ಬೇರೆ ಸ್ಟ್ರಾಂಗ್ ಇರೋವಂಥ ಸಾಯಿಲ್ ಹಾಕ್ಬೋದು ಅಥವಾ ಫೌಂಡೇಶನ್ಗಳು ಹಾಕ್ಕೋಬೋದು, ಎಲ್ಲ ಮಾಡಿರ್ತಾರೆ. ನೀವು ಅಂಥ ಲೂಸ್ ಸಾಯಿಲ್ ಹತ್ರ ಬಂದು ಏನಾದರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಆ ಬಿಲ್ಡಿಂಗ್ ಏನಾದರೂ ಕೆಳಗೆ ಬಿದ್ದರೆ ಏನಾದರೂ ಮೇಜರ್ ಥ್ರೆಟ್ ಟು ದ ಲೈಫ್ ಆಗ್ಬೋದು. ಹಾಗೇನೇ ಫರ್ದರ್ ನೋಡಿ, ಕೆಲವೊಂದು ಸರಿ ಹಳಿಗಳ ಮೇಲೆ ಜನ ಟ್ರಾವೆಲ್ ಮಾಡುವಂಥ ಸಂದರ್ಭ ಇರುತ್ತೆ, ಆಕ್ಸಿಡೆಂಟ್ ಆಗುವಂಥ ಸಂದರ್ಭ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಬಫರ್ ಝೋನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ವೆರಿ ರೀಸೆಂಟ್ಲಿ ಮುಂಬೈಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆನ್ ದ ಡೈರೆಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅಲ್ಲಿ ಗರೀಬ್ ನಗರ್ ಸ್ಲಮ್ ಅಂತ ಏನಿತ್ತು ಬಾಂಬೆಲಿ, ಅದನ್ನು ಪೂರ್ತಿಯಾಗಿ ಡೆಮಾಲಿಷನ್ ಮಾಡಿ ಹಾಕಿದ್ರು. ಒಂದು ಇನ್ಸ್ಟೆನ್ಸ್ ಕೊಡ್ತಾ ಇದ್ದೀನಿ, ಅದು ಬಫರ್ ಝೋನಲ್ಲಿ ಇದ್ದಂಥ ಜಾಗ ಅಲ್ಲ, ಅದು ನೇರವಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಒಂದು ಜಾಗ. ಆ ಜಾಗದಲ್ಲಿ ಇಲ್ಲೀಗಲಾಗಿ ಸ್ಲಮ್ ಕಟ್ಕೊಂಡಿದ್ರು, ಅದನ್ನು ಡೆಮಾಲಿಷನ್ ಮಾಡಿ ಹಾಕಿದ್ರು. ಇದನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ಅಂದರೆ ಡೈರೆಕ್ಷನ್ ತೊಗೊಂಬಂದರೆ ಬಫರ್ ಝೋನಲ್ಲಿರುವಂಥ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಏನಿದೆ ಅದನ್ನು ಕೂಡ ಡೆಮಾಲಿಷನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಹೇಳಿದ್ದು. ಸೊ as far as railways is concerned, throughout India, buffer zone is like for 30 meters from both the sides. ಇದು ರೈಲ್ವೇಸ್. ಇನ್ನು ನೆಕ್ಸ್ಟು ಲೇಕ್ಸ್ ಆ್ಯಂಡ್ ವಾಟರ್ ಬಾಡೀಸ್. ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಕಾನೂನು ಬಗ್ಗೆ ಮಾತ್ರನೇ ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ಇಂಡಿಯಾ. ಇನ್ನು ಕರ್ನಾಟಕದಲ್ಲಿ ಸಮ್ 5 years ago ನೀವು ನೋಡಿರ್ಬೋದು, ಒಂದು ನಮ್ಮ ಸಾರಕ್ಕಿ ಕೆರೆ JP ನಗರದಲ್ಲಿ, ಆ ಕೆರೆ ಮೇಲೆ ಸಾಕಷ್ಟು ಜನ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ 100 ಮನೆಗಳನ್ನ ಹೊಡೆದಾಕಿದ್ರು. ದಟ್ ವಾಸ್ ಆಲ್ಸೋ ಡೆಮಾಲಿಶ್ಡ್ ಬೈ ದ ಮುನ್ಸಿಪಲ್ ಅಥಾರಿಟೀಸ್ ಆನ್ ದ ಡೈರೆಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಲ್ಲೇನಾಗಿತ್ತು, ಒಂದು ದೊಡ್ಡ ಕೆರೆ ಇತ್ತು, ಆ ಕೆರೆನ ಮಣ್ಣು ಹಾಕಿ ಮಣ್ಣು ಮುಚ್ಚಿಬಿಟ್ಟು ಅದನ್ನು ಲೇಔಟ್ ಮಾಡಿ ಜನ ಬಿಲ್ಡಿಂಗ್ಗಳು ಕಟ್ಕೊಂಡು ಹೊರಟೋಗಿದ್ರು. ಆ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಏನಾಗಿದೆ, ಇಲ್ಲೀಗಲ್ಲು. ಕೆಲವು
ಕೆರೆಗಳ ಮೇಲೆ ಮನೆಗಳು ಕಟ್ಟಿದ್ರೆ ಇನ್ನು ಕೆಲವರು ಬಫರ್ ಝೋನಲ್ಲಿ ಕಟ್ಬಿಟ್ಟಿದ್ರು. ಸೊ ದಿಸ್ ವಾಸ್ ಹೆಲ್ಡ್ ಇಲ್ಲೀಗಲ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಂಡ್ ದೆನ್ ಅಫ್ಕೋರ್ಸ್ ಆಲ್ ದಿಸ್ ಮೋರ್ ದೆನ್ 100 ಹೌಸಸ್, 100 ಮನೆಗಳನ್ನ ಡೆಮಾಲಿಷನ್ ಮಾಡಿದ್ರು. ಅದನ್ನೆಲ್ಲ ನೀವೆಲ್ಲ ಟಿ ವಿನೂ ನೋಡಿದ್ದೀರಾ, ನ್ಯೂಸ್ ಪೇಪರಲ್ಲಿ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇವತ್ತಿನ ದಿನ ಆ್ಯಸ್ ಆಫ್ ಟುಡೇ ವಾಟರ್ ಬಾಡೀಸ್ಗೆ ಸಂಬಂಧಪಟ್ಟಿರುವಂಥ ಹಾಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರುವಂಥ ಕಾನೂನು ಏನು ಬಫರ್ ಝೋನ್ದು ಅಂತಂದರೆ, ಇಲ್ಲಿ ಪ್ರಿವಲೆಂಟ್ ಇರುವಂಥ ಕಾನೂನು ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್. ಈ ಆ್ಯಕ್ಟ್ಗೆ 2025 ಅಂದರೆ ಹೋದ ವರ್ಷ ಒಂದು ಅಮೆಂಡ್ಮೆಂಟ್ ತರ್ತಾರೆ ಕರ್ನಾಟಕ ಸರ್ಕಾರದಿಂದ, ವಿಧಾನಸೌಧದಿಂದ. ಅದರ ಪ್ರಕಾರ ಬಫರ್ ಝೋನ್ಗಳು ಯೂನಿಫಾರ್ಮ್ ಆಗಿಲ್ಲ. ಬೇರೆ ಬೇರೆ ಸೈಜಿನ ವಾಟರ್ ಬಾಡಿಗೆ ಬೇರೆ ಬೇರೆ ಥರ ಬಫರ್ ಝೋನ್ಗಳಿದ್ದಾವೆ. ಉದಾಹರಣೆಗೆ 5 ಗುಂಟೆ ಕೆರೆ ಇದೆ ಅಂತ ಇಟ್ಕೊಳ್ಳಿ, ಅಂದರೆ ಚಿಕ್ಕ ಕೆರೆ. 5 ಗುಂಟೆ ಅಂದರೆ 5400 ಸ್ಕ್ವೇರ್ ಫೀಟ್ ಲ್ಯಾಂಡ್, ಅದಕ್ಕೆ ಯಾವುದೇ ಬಫರ್ ಝೋನ್ ಇಲ್ಲ. 5 ಗುಂಟೆಯಿಂದ 1 ಎಕರೆ ಇದ್ದರೆ 3 ಮೀಟರು, 1 ಎಕರೆಯಿಂದ 10 ಎಕರೆ ಇದ್ದರೆ 12 ಮೀಟರು ಸುತ್ತಲೂ ಬಫರ್ ಝೋನ್ ಇರುತ್ತೆ. ಇನ್ನು 100 ಎಕರೆ ಕೆರೆ ಯಾವುದಾದ್ರೂ ಇದ್ದರೆ ಅದಕ್ಕೆ 30 ಮೀಟರ್ ಬಫರ್ ಝೋನ್ ಬರ್ತದೆ. 100 ಎಕರ್ಸ್ ಕೆರೆ ಕರ್ನಾಟಕದಲ್ಲಿ ಅಂಥ ದೊಡ್ಡ ಕೆರೆಗಳು ಯಾವುದೂ ಇಲ್ಲ. ಬಹುಶಃ ಚಿತ್ರದುರ್ಗದಲ್ಲಿ ಇರುವಂಥ ಒಂದು ದೊಡ್ಡ ಕೆರೆ ಬಿಟ್ಟರೆ ಬೇರೆ ಯಾವುದು ನನ್ನ ಗಮನಕ್ಕೆ ಬರ್ತಾ ಇಲ್ಲ. ಬಟ್ ನೆವರ್ದಲೆಸ್ 100 ಎಕರ್ಸ್ ದೊಡ್ಡ ಕೆರೆ ಯಾವುದಾದ್ರೂ ಇದ್ದರೆ ಅದಕ್ಕೆ ಬರುವಂಥ ಬಫರ್ ಝೋನ್ ಏನಿದೆ 30 ಮೀಟರ್ ಬರ್ತದೆ. ಆ ಬಫರ್ ಝೋನಲ್ಲಿ ನೀವು ಯಾರೂ ಬಿಲ್ಡಿಂಗ್ ಕೊಂಡ್ಕೊಳ್ಳೂಬಾರ್ದು, ಕಟ್ಟಲೂಬಾರ್ದು. ಕಟ್ಟಿದ್ರೆ ಇಲ್ಲೀಗಲ್ ಆಗುತ್ತೆ, ಡೆಮಾಲಿಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು 2ನೇದು. ಇನ್ನು 3ನೇದು ಬಫರ್ ಝೋನ್ ಯಾವ್ದು ಬರ್ತಾ ಇದೆ ಅಂತಂದರೆ ರಾಜಕಾಲುವೆ. ರಾಜಕಾಲುವೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಸ್ಪೆಷಲಿ ಸಾಕಷ್ಟು ಬಾರಿ ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ ಕೆಂಗೇರಿ ಮೋರಿ ಅಂತ. ಆ ಕೆಂಗೇರಿ ಮೋರಿನೇ ದೊಡ್ಡ ರಾಜಕಾಲುವೆ. ಅದನ್ನು ನಾವು ಏನು ಹೇಳ್ತೀವಿ, ಅದನ್ನು ಪ್ರೈಮರಿ ಡ್ರೈನ್ ಅಂತ ಹೇಳ್ತೀವಿ. ಆ ಕೆಂಗೇರಿ ಮೋರಿಗೆ ಹೋಗುವಂಥ ಇನ್ನು ಸಣ್ಣ ಪುಟ್ಟದೇನಿದೆ ಸೆಕೆಂಡ್ರಿ ಡ್ರೈನ್ ಅಂತೀವಿ. ಅದಾದ ನಂತರ ಟರ್ಷಿಯರಿ ಡ್ರೈನ್ಗಳು. ಸೊ ನಮ್ಮ ಕರ್ನಾಟಕದಲ್ಲಿರುವಂಥ ರೆವೆನ್ಯೂ ಲಾಸ್ ಪ್ರಕಾರ ಒಂದು ರಿವೈಸ್ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. 2025 ನೋಟಿಫಿಕೇಶನ್ ಆಗಿದೆ. ಇದಕ್ಕೆ ಪ್ರಕಾರ ಈ ಕೆಂಗೇರಿ ಮೋರಿ ಅಂತ ಅಂದ್ಕೊಳ್ಳಿ, ಅದು ಪ್ರೈಮರಿ ಡ್ರೈನ್ ಇದ್ದರೆ ಅದಕ್ಕೆ ಬಫರ್ ಝೋನ್ ಬಂದು 15 ಮೀಟರ್ಸ್ ಬರ್ತದೆ. 2 ಕಡೆ, ಆ ಕಡೆ ಈ ಕಡೆ 2 ಕಡೆ 15 ಮೀಟರ್ಸ್ ಬರ್ತದೆ. ಸೆಕೆಂಡ್ರಿ ಡ್ರೈನ್ಗೆ 10 ಮೀಟರ್ಸ್ ಬರ್ತದೆ. ಸ್ಮಾಲ್ ಚಿಕ್ಕ ಡ್ರೈನ್ಗಳಿದ್ರೆ ಅದಕ್ಕೆ 5 ಮೀಟರ್ಸ್ ಬರುತ್ತೆ. ನಮ್ಮಲ್ಲಿ ದುರಾಸೆಗೆ ಜನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ದೊಡ್ಡ ಜಾಗ ಸಿಗ್ತಾ ಇದೆ ಇಲ್ಲಿ, ಬಟ್ ಕಡಿಮೆ ರೇಟಿಗೆ ಸಿಗ್ತಾ ಇದೆ, ಪರ್ಚೇಸ್ ಮಾಡಬೇಡ ಅಂತ. ಅದರಿಂದ ಆಗುವಂಥ ಲೀಗಲ್ ಇಶ್ಯೂಸ್ ಏನಿದೆ ಅವ್ರಿಗೆ ಗೊತ್ತಿರೋದಿಲ್ಲ. ಪಾಪ ಗೊತ್ತಿಲ್ಲದೆ ತೊಗೊಳ್ತಾರೆ. ಇದ್ರ ಬಗ್ಗೆ ಗಮನ ಹರಿಸಿ ತೊಗೊಂಡ್ರೆ ನಿಮಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರ್ತವೆ. ಇನ್ನು 4ನೇ ಥರ ಬಫರ್ ಝೋನು ಕರ್ನಾಟಕದಲ್ಲಿರೋದು ಏರ್ಪೋರ್ಟು. ಏರ್ಪೋರ್ಟ್ಗೆ ಸಂಬಂಧಪಟ್ಟಿರೋ ಹಾಗೆ ನಮ್ಮಲ್ಲಿ ಇವತ್ತು ಕಾನೂನು ಏನಿದೆ, ಏರ್ಕ್ರಾಫ್ಟ್ ಆ್ಯಕ್ಟ್ 1994 ಇದೆ. ಅದಾದ ನಂತರ ಲೇಟೆಸ್ಟ್ ಎನಾಕ್ಟ್ಮೆಂಟು ಭಾರತೀಯ ವಾಯುಯಾನ ಅಧಿನಿಯಂ 2024 ಅಂತ ಮಾಡಿದ್ದಾರೆ. ಈ ಕಾನೂನುಗಳು ಮೇಜರ್ ಆಗಿ ಬಫರ್ ಝೋನ್ ಬಗ್ಗೆನೂ ಮಾಡಿದ್ದಾರೆ. ಅಂದರೆ ಹಲವಾರು ವಿಷಯಗಳಿದ್ದಾವೆ. ಇದಕ್ಕೆ ಅದರ ಕೆಳಗಡೆ ಕೆಲವು ಬಫರ್ ಝೋನ್ಗೆ ಸಂಬಂಧಪಟ್ಟಾಗೆ ಕೂಡ ನೋಟಿಫಿಕೇಷನ್ಸು ಗೈಡ್ಲೈನ್ಸು DGCA ಕೊಟ್ಟಿದೆ. ಹೋದ ವರ್ಷ ಅಂದರೆ ಅಹಮದಾಬಾದಲ್ಲಿ ಒಂದು ಪ್ಲೇನ್ ಕ್ರ್ಯಾಶ್ ಆಯಿತು, ನಿಮಗೆ ನೆನಪಿರ್ಬೋದು. ಅಹಮದಾಬಾದ್ ಏರ್ಪೋರ್ಟಿಂದ ಒಂದು ಬೋಯಿಂಗ್ 787 ಫ್ಲೈಟ್ ಹೊರಡುತ್ತೆ, ಇಂಟರ್ನ್ಯಾಷನಲ್ ಫ್ಲೈಟು. ಬಹುಶಃ ಲಂಡನ್ಗೆ ಹೋಗ್ತಾ ಇತ್ತು. ರನ್ವೇಯಿಂದ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಅಹಮದಾಬಾದ್ ಏರ್ಪೋರ್ಟ್ ಪಕ್ಕದಲ್ಲೇ ಇರುವಂಥ ಮೆಡಿಕಲ್ ಕಾಲೇಜ್ ಮೇಲೆ ಬೀಳುತ್ತೆ. ಆ ಪ್ಲೇನಲ್ಲಿದ್ದಂಥ 270 ಜನ ಪೂರ್ತಿಯಾಗಿ ಸತ್ತೋಗ್ತಾರೆ. ಸೊ ಈ ಥರ ಕಾರಣಗಳಿಂದಾಗಿ ಹೊಸದಾಗಿ ನ್ಯೂ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ನ್ಯೂ ಗೈಡ್ಲೈನ್ಸ್ ಪ್ರಕಾರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ 5 ಕಿಲೋಮೀಟರ್ಸ್, ಅಂದರೆ ಏರ್ಪೋರ್ಟಿನ ಒಂದು ಬೌಂಡ್ರಿ ಏನಿದೆ ಆ ಕಾಂಪೌಂಡಿಂದ 5 ಕಿಲೋಮೀಟರ್ವರೆಗೂ ಈ ಬಫರ್ ಝೋನ್ ಅಂತ ಕನ್ಸಿಡರ್ ಮಾಡ್ತಾರೆ. 45 ಮೀಟರ್ಸ್ಗಿಂತ ಜಾಸ್ತಿ ಕನ್ಸ್ಟ್ರಕ್ಷನ್ ಕಟ್ಟೋ ಹಾಗಿಲ್ಲ. ಒಂದು ವೇಳೆ ಕಟ್ಟಿದ್ರೆ ಅದು ಇಲ್ಲೀಗಲ್ ಅಂತ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಮತ್ತು ಅದನ್ನು ಹೊಡೆಯುವಂಥ ಸಾಧ್ಯತೆಗಳಿರ್ತವೆ. ಇನ್ನು ಮುಂಚೆ ನಾನು ರೈಲ್ವೇಸ್ಗೆ ಸಂಬಂಧಪಟ್ಟಾಗೆ ಒಂದು ಮಾತನ್ನು ಹೇಳಬೇಕಾಗಿತ್ತು, ಬಿಟ್ಟೆ ಹೋಗಿದೆ, ಹೇಳ್ತಾ ಇದ್ದೀನಿ ಕೇಳಿ. ರೈಲ್ವೇಸ್ನಲ್ಲಿ ನೀವು ಆ ಬಫರ್ ಝೋನಲ್ಲಿ ಕಟ್ಟಬೇಕು ಅಂತಂದರೆ ಯು ಕ್ಯಾನ್ ಗೋ ಬ್ಯಾಕ್ ಟು ದ ರೈಲ್ವೆ ಅಥಾರಿಟಿ, ಗಿವ್ ಅನ್ ಅಪ್ಲಿಕೇಶನ್ ಟು ಪುಟ್ ಅಪ್ ದ ಕನ್ಸ್ಟ್ರಕ್ಷನ್ ಇನ್ ದ ಬಫರ್ ಝೋನ್. ನಾರ್ಮಲ್ ಆಗಿ ಅದು ರಿಜೆಕ್ಟ್ ಆಗುತ್ತೆ. ತುಂಬ ರೇರ್ ಆಗಿ ಬಫರ್ ಝೋನಲ್ಲಿ ಕಟ್ಟೋದಕ್ಕೆ ಪರ್ಮಿಷನ್ ಸಿಗ್ಬೋದು, ಅದು ತುಂಬ ಎಕ್ಸ್ಟ್ರೀಮ್ ರೇರು. ಸೊ ಬಿ ಕೇರ್ಫುಲ್. ಪರ್ಚೇಸ್ ಮಾಡಬೇಕಾದ್ರೆ ಇಂಥ
ಏರಿಯಾಗಳಲ್ಲಿ, ಅಂದರೆ ರೈಲ್ವೇಸ್ ಹತ್ರ ಇರ್ಬೋದು, ಲೇಕ್ ಹತ್ರ ಇರ್ಬೋದು, ರಾಜಕಾಲುವೆ ಹತ್ರ ಇರ್ಬೋದು, ಏರ್ಪೋರ್ಟ್ ಹತ್ರ ಇರ್ಬೋದು, ಎಲ್ಲೇ ಆಗಲಿ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಟೇಕ್ ದ ಲೀಗಲ್ ಒಪಿನಿಯನ್ ಫ್ರಮ್ ದ ವೆರಿ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್. ಯಾಕೆ ಅಂತಂದರೆ ಗೊತ್ತಿಲ್ಲದೆ ಕಡಿಮೆ ರೇಟಿಗೆ ನೀವು ಪರ್ಚೇಸ್ ಮಾಡೋದಕ್ಕೆ ಅಂತ ಯಾವುದಕ್ಕೆ ಕೈ ಹಾಕಿದ್ರೆ ಮುಂದೆ ಸಿಕ್ಕಾಕ್ಕೋಬೋದು. ಒಂದು ವೇಳೆ ಈಗ ಬೆಂಗಳೂರಲ್ಲಿ ಏನಿದೆ, ಕೆರೆಗೆ ಕಟ್ಟೆ ಏನಿದೆ ತುಂಬ ಆಲ್ಮೋಸ್ಟ್ ಖಾಲಿ ಆಗೋಗಿದೆ. ಆದರೆ ಹಳ್ಳಿಗಳಲ್ಲಿ ಏನಾದರೂ ಕಟ್ಟಬೇಕು ಅಂತಂದರೆ, ಈ ಕೆರೆ ಕಟ್ಟೆ ಎಲ್ಲಿದೆ ಅಂತ ತಿಳ್ಕೋಬೇಕು ಅಂತಂದರೆ ಮೊದಲು ಸರ್ವೆ ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕು. ಅದು ಎಂಟೈರ್ ಹಳ್ಳಿದೇನಿದೆ ಅಲ್ಲಿ ಸರ್ವೆ ಸ್ಕೆಚ್ ಇರುತ್ತೆ. ಆ ಸರ್ವೆ ಸ್ಕೆಚ್ಚಲ್ಲೇ ಲೇಕ್ ಬಗ್ಗೆ ಒಂದು ವಿಷಯನೂ ಅಲ್ಲಿ ಮುದ್ರಿತ ಆಗಿರುತ್ತೆ. ಲೇಕ್ ಎಷ್ಟು ದೊಡ್ಡದಿದೆ ಅನ್ನೋದನ್ನು ತಿಳ್ಕೊಬೇಕು, ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕು. ಅಡ್ವೊಕೇಟ್ ಅದನ್ನು ನೋಡಿ ಹೇಳ್ತಾರೆ. ಸರ್ವೇರ್ನ ಅಲ್ಲಿ ಸ್ಥಳಕ್ಕೆ ನೀವು ಕರ್ಕೊಂಡು ಹೋಗಬೇಕು. ಅದನ್ನು ಮೆಷರ್ ಮಾಡಿ ಆದ ನಂತರ ಬಫರ್ ಝೋನ್ ಬಿಟ್ಟು ನೀವು ಪರ್ಚೇಸ್ ಮಾಡಿ. ಇಲ್ಲ ಅಂತಂದರೆ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ಗಳು ತುಂಬ ಡೇಂಜರಲ್ಲಿದೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಎಷ್ಟೋ ಸರಿ ಬ್ಯಾಂಕ್ನವರು ಕೂಡ ಗೊತ್ತಿಲ್ಲದೇನೆ, ಬಫರ್ ಝೋನ್ಗಳ ಬಗ್ಗೆ ಗೊತ್ತಿಲ್ಲದೇನೆ ಬ್ಯಾಂಕ್ ಲೋನ್ಸ್ ಕೊಟ್ಬಿಟ್ಟಿರ್ತಾರೆ. ಆದರೆ ಪರ್ಚೇಸ್ ಲೋನ್ ಕೊಟ್ಟಿರ್ಬೋದು, ಮಾರ್ಗೇಜ್ ಲೋನ್ ಕೊಟ್ಟಿರ್ಬೋದು, ಕನ್ಸ್ಟ್ರಕ್ಷನ್ ಲೋನ್ ಕೊಟ್ಟಿರ್ಬೋದು, ಕಾಂಪೋಸಿಟ್ ಲೋನ್ ಕೊಟ್ಟಿರ್ಬೋದು. ಒಂದು ವೇಳೆ ಬಫರ್ ಝೋನಲ್ಲಿ ಕೊಟ್ಟಿದ್ರೆ ಅವರು ಕೂಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಯಾಕೆ ಅಂತಂದರೆ ಬೇರೆ ಯಾವುದಾದ್ರೂ ಲ್ಯಾಂಡನ್ನು ಅಕ್ವೈರ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಅವರು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ 1894 ಕನ್ಸಾರ್ಷಿಯಮ್ ಅಂತ ಹೇಳಿ ಕಾಂಪನ್ಸೇಷನ್ ಕೊಡ್ತಾರೆ. ಆದರೆ ಈ ಬಫರ್ ಝೋನಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ಅದನ್ನೇನಾದರೂ ಹೊಡೆದಾಕಿದ್ರೆ ಕಾಂಪನ್ಸೇಷನ್ ಇರೋದಿಲ್ಲ. ಬರೀ ನಿಮಗೆ ಮಾತ್ರನೇ ಇದು ಸಮಸ್ಯೆ ಅಲ್ಲ, ಸಾಲ ಕೊಟ್ಟಿರುವಂಥ ಬ್ಯಾಂಕ್ ಕೂಡ ಸಮಸ್ಯೆ ಆಗುತ್ತೆ. ಸೊ ಅವ್ರಿಗೂ ವಾಪಸ್ಸು ಬರಲ್ಲ. ಯಾಕೆಂತಂದರೆ ಬಿಲ್ಡಿಂಗ್ ಹೋಯ್ತು, ಜಾಗನೂ ಹೋಯ್ತು, ಎಲ್ಲ ಹೋಯ್ತು. ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ಗಳು ಬ್ಯಾಂಕ್ ಕೂಡ ವಾಪಸ್ ಬರೋದಿಲ್ಲ. ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ, ಬ್ಯಾಂಕ್ ಕೂಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ದಯವಿಟ್ಟು ಬಫರ್ ಝೋನ್ ಬಗ್ಗೆ ಇರುವಂಥ ಕಾನೂನು ಏನಿದೆ ಇದನ್ನು ಸರಿಯಾಗಿ ತಿಳ್ಕೊಂಡು ಆಮೇಲೆ ಪ್ರಾಪರ್ಟಿನ ಪರ್ಚೇಸ್ ಮಾಡಿ. ಅಥವಾ ನಿಮ್ಮ ಹತ್ರ ಆಲ್ರೆಡಿ ಪ್ರಾಪರ್ಟಿ ಇದ್ದರೆ ಕಟ್ಟೋದಕ್ಕೆ ಮುಂಚೆ ಸಾಕಷ್ಟು ಬಾರಿ ಯೋಚನೆ ಮಾಡಿ ಆಮೇಲೆ ಬಿಲ್ಡಿಂಗ್ಗಳು ಕಟ್ಟಿ. ಇಲ್ಲಾಂದರೆ ಯು ಆರ್ ಗೋಯಿಂಗ್ ಟು ಫೇಸ್ ಅ ಲೀಗಲ್ ಇಶ್ಯೂಸ್. ಇಷ್ಟು ಕೂಡ ಕರ್ನಾಟಕದಲ್ಲಿ ಬಫರ್ ಝೋನ್ ಬಗ್ಗೆ ಇರುವಂಥ ಕಾನೂನಿನ ವಿಷಯಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಧನ್ಯವಾದ.